ಅಮೆರಿಕಾದ ಸ್ಮಿತ್ ಸೋನಿಯನ್ ಇನ್ಸ್ಟಿಟ್ಯೂಷನ್ ಮ್ಯೂಸಿಯಂನ ಮುಂದೆ ಒಬ್ಬ ಪೋಸ್ಟ್ಮ್ಯಾನ್ ನಿಂತಿದ್ದ. ಅವನು ಡೆಲಿವರಿಗೆ ತಂದ ಆ ಕಾಕಿ ಬಣ್ಣದ ಕವರಿನೊಳಗೆ ಇರುವುದಾದರೂ ಏನು ಅನ್ನೋ ಕುತೂಹಲ. ಅದನ್ನು ಮುಟ್ಟಿ ಅದೇನು ಇರಬಹುದು ಅನ್ನೋದನ್ನು ಊಹೆ ಮಾಡುತ್ತಿದ್ದ. ಯಾಕಂದರೆ ಆ ಲಕೋಟೆಗೆ ಆ ಕಾಲಕ್ಕೆ $1 ಮಿಲಿಯನ್ ವಿಮೆ ಮಾಡಿಸಿದ್ದರು. ಅದನ್ನು ಮ್ಯೂಸಿಯಮ್ಮಿಗೆ ಡೆಲಿವರಿ ಕೊಟ್ಟ ಜೇಮ್ಸ್ ಟೋಡ್ ಅನ್ನೋ ಅಂಚೆ ಪೇದೆಯ ಇಡೀ ಜೀವನವೇ ಆ ಘಟನೆಯ ನಂತರ ಬದಲಾಗಿ ಹೋಯಿತು. ಡೆಲಿವರಿ ಕೊಟ್ಟು ಬಂದ ದಿನವೇ ಅವನ ಹೆಂಡತಿ ಸತ್ತು ಹೋಗ್ತಾಳೆ. ಅವನ ಸಾಕುನಾಯಿ ತೀರಿ ಹೋಗುತ್ತೆ. ಹೀಗೆ ಒಬ್ಬಂಟಿಯಾದ ಅವನಿಗೆ ಅಪಘಾತದಿಂದ ಅವನ ಕಾಲಿಗೆ ಪೆಟ್ಟಾಯಿತು. ವಾಸದ ಮನೆ ಸುಟ್ಟು ಹೋಯಿತು. ಟೆಡ್ ತಾನೇನೋ ದುರದೃಷ್ಟವನ್ನೇ ಮುಟ್ಟಿದ್ದೀನಿ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅಂದುಕೊಂಡ. ಆದರೆ ಅದು ನಿಜಾನೇ ಆಗಿತ್ತು. ಟೆಡ್ ನಿಜವಾಗಿ ದುರದೃಷ್ಟವನ್ನೇ, ದಟ್ಟ ದರಿದ್ರವನ್ನೇ ಮ್ಯೂಸಿಯಮ್ಮಿಗೆ ಡೆಲಿವರಿ ಕೊಟ್ಟಿದ್ದ. ಲಕೋಟೆ ಬಿಚ್ಚಿ ನೋಡಿದ್ದ ಮ್ಯೂಸಿಯಂನವರಿಗೆ ಶಾಕ್ ಆದಿತ್ತು. ಎಷ್ಟೋ $1 ಮಿಲಿಯನ್ ಬೆಲೆ ಬಾಳುವ ರತ್ನವೊಂದನ್ನು ಹ್ಯಾರಿ ವಿನ್ಸ್ಟನ್ ಅನ್ನೋ ವಜ್ರದ ವ್ಯಾಪಾರಿ ನಂಗಿದು ಬೇಡ ಅಂತ ಪತ್ರ ಬರೆದು ಮ್ಯೂಸಿಯಂಗೆ ದಾನ ಕೊಟ್ಟಿದ್ದ. ಮ್ಯೂಸಿಯಮ್ಮಿನ ಅಧಿಕಾರಿಗಳು ಆ ರತ್ನವನ್ನು ಏನೇನೋ ಪರೀಕ್ಷೆ ಮಾಡಿದರು. UV ಕಿರಣ ಹಾಯಿಸಿದರೆ ಕೆಂಪಾಗಿ ಹೊಳೆಯುವ ನೀಲಿ ಕಲ್ಲನ್ನು ಕಂಡು ಅವರು ಅಚ್ಚರಿಪಟ್ಟರು ಮತ್ತು ವಿನ್ಸ್ಟಾನ್ ಆಸೆಪಟ್ಟಂತೆ ಅದನ್ನು ಪ್ರದರ್ಶನಕ್ಕಿಟ್ಟರು. ಆ ಕಲ್ಲಿನ ಹೆಸರೇ ಡೈಮಂಡ್ ಆಫ್ ಹೋಪ್. ಅದರ ಕತೆ ಹೇಳ್ತೀನಿ ಬನ್ನಿ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯೋದಕ್ಕೂ ಸಿದ್ಧ. ಆಂಧ್ರದ ಗೋಲ್ಕೊಂಡ ಯಾರಿಗೆ ಗೊತ್ತಿಲ್ಲ ಹೇಳಿ. ಕೊಹಿನೂರು ಸಿಕ್ಕ ಗಣಿಯೊಳಗೆ ಈ ವಜ್ರವು 17ನೇ ಶತಮಾನದಲ್ಲಿ ಸಿಕ್ಕುತ್ತೆ. ಪೂರ್ತಿ 112 ಕ್ಯಾರೆಟ್ ತೂಕ, ಹಿಡಿದವರ ಅಂಗೈ ತುಂಬುವಷ್ಟು ಅದರ ಗಾತ್ರ ಮತ್ತು ಅದರ ವಿಚಿತ್ರ ಬಣ್ಣ. ಗಣಿ ಕೆಲಸ ಮಾಡೋರಿಗೆ ಆಶ್ಚರ್ಯ ಮತ್ತು ಹೆದರಿಕೆ. ಯಾಕಂದರೆ ಅಷ್ಟು ದೊಡ್ಡ ವಜ್ರ ಗಣಿಯಿಂದ ಹೊರಗೆ ತೆಗೆದೇ ಇರಲಿಲ್ಲ. ಸುದ್ದಿ ಕಾಡ್ಗಿಚ್ಚಿನಂತೆ ಊರೆಲ್ಲ ಓಡಾಡ್ತು. ದೊಡ್ಡ ವಜ್ರ ಸಿಕ್ಕಿದೆಯಂತೆ. ಎಲ್ಲೆಲ್ಲೂ ಗುಸುಗುಸು ಪಿಸುಪಿಸು. ಹಳ್ಳಿಯೆಲ್ಲ ಗುಲ್ಲೆದ್ದು ಹೋಯಿತು. ಇಂಥ ವಿಷಯ ಕಳ್ಳ ಕಾಕರಿಗೆ, ದರೋಡೆಕೋರರಿಗೆ ಗೊತ್ತಾಗೋಕೆ ಇನ್ನೂ ಹೆಚ್ಚು ಸಮಯ ತಗೊಳ್ಳಲ್ಲ. ಯಾರಾದರೂ ನಮ್ಮಿಂದ ಕದ್ದು ಬಿಡ್ತಾರೆ ಅಂತ ಹೆದರಿದ ಜನ ಊರಿನ ದೇವತೆಗೆ ಆ ವಜ್ರವನ್ನು ಅರ್ಪಣೆ ಮಾಡಿಬಿಡ್ತಾರೆ. ದೊಡ್ಡ ಉತ್ಸವ ಮಾಡಿ ದೇವಿಯ ವಿಗ್ರಹಕ್ಕೆ ಅದನ್ನು ತೊಡಿಸಿ ಬಿಡ್ತಾರೆ. ತಮ್ಮ ತಲೆನೋವು ಮುಗೀತು ಅಂತ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾರೆ. ಆದರೆ ಎಲ್ಲ ನಿದ್ದೆ ಮಾಡೋದನ್ನೇ ಕಾಯ್ತಾ ಇದ್ದ ಕಳ್ಳನೊಬ್ಬ ದೇವಿ ವಿಗ್ರಹದಲ್ಲಿರೋ ಆ ಕಲ್ಲನ್ನು ರಾತ್ರೋರಾತ್ರಿ ಕದ್ದು ಬಿಡ್ತಾನೆ. ಅಲ್ಲಿಂದ ಅದನ್ನು ಪಡೆದವರೆಲ್ಲರ ಗ್ರಹಚಾರಗಳೇ ಅಲ್ಲೋಲ ಕಲ್ಲೋಲ. ಆ ಕಲ್ಲಿಗೆ ಎಂಥದ್ದೋ ಶಾಪ ಆವರಿಸಿಬಿಡುತ್ತೆ. ವೀಕ್ಷಕರೇ, ಏನು ಎದುರು ಹಾಕಿಕೊಂಡ್ರೂ ದೇವರನ್ನು ಜನ್ಮದಲ್ಲೂ ಎದುರು ಹಾಕಿಕೊಳ್ಳಬಾರದು. ಕಳ್ಳನ ಹಣೆ ಬರಹ ಅವತ್ತು ಸರಿ ಇರಲಿಲ್ಲ. ಹೇಗೋ ವಜ್ರವನ್ನು ಕದ್ದು ಬಿಟ್ಟಿದ್ದ. ಕದ್ದ ಮೇಲೆ ಯಾರಿಗಾದರೂ ಮಾರಬೇಕಲ್ಲ. ಒಳ್ಳೆ ಐನಾತಿ ಫಾರಿನ್ ಗಿರಾಕಿ ಅವನಿಗೆ ಸಿಕ್ಕಿದ್ದ. ಆತನ ಹೆಸರು ಜೀನ್ ಬ್ಯಾಪ್ಟಿಸ್ಟೆ ತಾವೇರ್ನಿಯರ್. ಕದ್ದ ವಜ್ರದಿಂದ ಒಳ್ಳೆ ವ್ಯಾಪಾರವಾಗಿ ಬಹಳಷ್ಟು ಹಣ ಸಂಪಾದನೆ ಮಾಡಿದ ಕಳ್ಳನಿಗೆ ಅದನ್ನು ಅನುಭವಿಸುವ ನಸೀಬು ಇರಲಿಲ್ಲ. ರಾತ್ರೋರಾತ್ರಿ ರಕ್ತ ಕಾರಿಸತ್ತ. ಅದೇ ರಾತ್ರಿಗೆ ವಜ್ರ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರಕ್ಕೆ ತನ್ನ ಪಯಣ ಮುಂದುವರಿಸಿತ್ತು. ಮತ್ತಷ್ಟು ಜನರ ರಕ್ತವನ್ನು ಕೇಳುತ್ತಿತ್ತು. ತಾವೇರ್ನಿಯರ್ ಫ್ರಾನ್ಸ್ ರಾಜನ ಆಸ್ಥಾನದಲ್ಲಿ ಅಕ್ಕಸಾಲಿಗನಾಗಿ ಕೆಲಸ ಮಾಡ್ತಿದ್ದ. ಇಂಡಿಯಾದಿಂದ ತಂದ ಈ ವಜ್ರದಿಂದ ತನ್ನ ರಾಜನಿಗೆ ಆಭರಣ ಮಾಡಿ ತನ್ನ ಜಾಣ್ಮೆ ತೋರಿಸಿ ಸೈ ಅನ್ನಿಸಿಕೊಳ್ಳಬೇಕು ಅನ್ನೋ ಆಸೆಯಿಂದ 112 ಕ್ಯಾರೆಟ್ಟಿನ ವಜ್ರವನ್ನು ಕತ್ತರಿಸಿ 69 ಕ್ಯಾರೆಟ್ಟಿನ ಒಂದು ವಜ್ರಾಧಾಭರಣ ತಯಾರಿಸಿದ. ಕಿಂಗ್ ಲೂಯಿಸ್ ಅದನ್ನು ರಾಜಗಾಂಭೀರ್ಯದಿಂದ ತೊಟ್ಟುಕೊಂಡು ಅದಕ್ಕೆ ಫ್ರೆಂಚ್ ಬ್ಲೂ ಅಂತಲೂ ಹೆಸರಿಟ್ಟು ತನ್ನ ಹೆಂಡತಿ ಕ್ವೀನ್ ಮ್ಯಾರಿಗೂ ಅದನ್ನು ತೋರಿಸಿ ಅದರ ವೈಹಾರವನ್ನು ವರ್ಣಿಸಿದ. ಆಕೆ ಕೂಡ ಅದನ್ನು ತೊಡಲು ಆಸೆಪಟ್ಟಳು. ಅಲ್ಲಿಗೆ ದುರದೃಷ್ಟದ ಗಡಿಯಾರದ ಮುಳ್ಳುಗಳು ಚಲಿಸಿದವು. ತಾವೇರ್ನಿಯರ್ನ ಆಭರಣ ವ್ಯಾಪಾರ ನಷ್ಟದತ್ತ ಸಾಗಿತು. ಪ್ಯಾರಿಸಿನೊಳಗೆ ಮೈತುಂಬ ಸಾಲೆ ಮಾಡಿಕೊಂಡು ತಾವೇರ್ನಿಯರ್ ರಾತ್ರೋರಾತ್ರಿ ರಷ್ಯಕ್ಕೆ ಕದ್ದು ಪರಾರಿಯಾದ. ರಷ್ಯಾದ ಮಾಸ್ಕೋ ಮುಟ್ಟೋ ಮುಂಚೆಯೇ ಕಾಡು ನಾಯಿಗಳ ದಾಳಿಗೆ ತುತ್ತಾಗಿ ಸತ್ತ. ಆಭರಣ ಮಾಡಿಕೊಟ್ಟವನದೇ ಈ ಕಥೆಯಾದರೆ ಧರಿಸಿದ ರಾಜರಾಣಿಯರ ಕಥೆ ಏನಾಗಿರಬೇಡ. 1791ರಲ್ಲಿ ದುಗ್ಗನೆ ಫ್ರಾನ್ಸಿನಲ್ಲಿ ಕ್ರಾಂತಿ ದಂಗೆ ಎದ್ದು ಜನರೆಲ್ಲ
ತನ್ನ ರಾಜನನ್ನು ಸಿಂಹಾಸನದಿಂದ ಕೆಳಗಿಳಿಸಿ ಅವಮಾನಿಸಿ ನಡು ರಸ್ತೆಯಲ್ಲಿ ರಾಜರಾಣಿಯ ತಲೆ ಕಡಿದರು. ಯುವರಾಜನನ್ನು ಜೈಲಿಗಟ್ಟಿದರು. ಕ್ರಾಂತಿಯ ಗದ್ದಲದಲ್ಲಿ ವಜ್ರ ಮತ್ತೆ ಕಳುವಾಯಿತು. ಕೈಗಳಿಂದ ಕೈಗೆ ಬದಲಾಗಿ ವಜ್ರವು ಡಚ್ ವ್ಯಾಪಾರಿ ವಿಲಿಯಂ ಫಾಲ್ಸ್ ಕೈ ತಲುಪಿ ಮತ್ತೆ ತನ್ನ ರೂಪ ಬದಲಾಯಿಸಿತು. 69 ಕ್ಯಾರೆಟಿನ ವಜ್ರ 45 ಕ್ಯಾರೆಟಿನ ಸ್ಥಿತಿ ಪಡೆಯಿತು. ವಿಲಿಯಂ ಫಾಲ್ಸ್ ತಂದಿದ್ದು ಫ್ರೆಂಚ್ ಬ್ಲೂ ವಜ್ರದ ಗುರುತನ್ನು ಮರೆಮಾಚಲು ಅದರ ರೂಪಾಂತರ ಮಾಡಿದ್ದ. ಆದರೆ ವಜ್ರಗಳು ಯಾವತ್ತೂ ತಮ್ಮ ಮೆರುಗು ಕಳೆದುಕೊಳ್ಳುವುದಿಲ್ಲ. ವಿಲಿಯಂ ಫಾಲ್ಸ್ ವಜ್ರದ ಶಾಪದಿಂದಲೋ ಅಥವಾ ದುರಾಸೆಯಿಂದಲೋ ಸ್ವಂತ ಮಗನ ಕೈಲೇ ಕೊಲೆಯಾದ. ತಂದೆಯನ್ನು ಕೊಂದು ವಜ್ರ ಕದ್ದು ಲಂಡನ್ನಿಗೆ ಓಡಿ ಹೋದ ಮಗ ಡೇನಿಯಲ್ ಎಲಿಯಾಸನ್ ಅನ್ನೋ ವ್ಯಾಪಾರಿಗೆ ವಜ್ರವನ್ನು ಮಾರಿದನು. 1812ರಲ್ಲಿ ಡೇನಿಯಲ್ ಅದನ್ನು ಹೆನ್ರಿ ಫಿಲಿಪ್ ಹೋಪ್ ಅನ್ನೋ ದೊಡ್ಡ ಶ್ರೀಮಂತನಿಗೆ ಮಾರಿದ ಮೇಲೆ ವಜ್ರಕ್ಕೆ ಡೈಮಂಡ್ ಆಫ್ ಹೋಪ್ ಅನ್ನೋ ಹೆಸರು ಬಂದು ಪ್ರಸಿದ್ಧಿಯಾಯಿತು. ಆದರೆ ವಜ್ರ ಕೊಂಡ ಮೇಲೆ ಅವನ ಐಶ್ವರ್ಯ ಉಳಿಯಲಿಲ್ಲ. ಪೂರಾ ಬರ್ಬಾತ್ ಆದ ಆತ ಲಂಡನ್ನ ಬೀದಿ ಬೀದಿ ಅಲೆಯುತ್ತಾ ವಜ್ರವನ್ನು ಮಾರಲು ಗಿರಾಕಿಗಳನ್ನು ಹುಡುಕಾಡಿದ. ಆದರೆ ಕೊನೆಗೂ ಅದನ್ನು ಮಾರಲು ಆಗಲಿಲ್ಲ. ಯೋಚನೆಯಲ್ಲಿ ಹಾಸಿಗೆ ಹಿಡಿದು ಹೋಪ್ ಸತ್ತೇ ಹೋದ. ಹೇಗೋ ಇದ್ದ ಬದ್ದರಲ್ಲಿ ಹೋಪ್ ಮಕ್ಕಳು ಬೆಳೆದರು. ಸಮಾಜದಲ್ಲಿ ಒಂದು ಹಂತಕ್ಕೆ ಬಂದರು. ಮಕ್ಕಳಿಗೆ ಮಕ್ಕಳಾಗಿ ಅವರು ದೊಡ್ಡವರಾಗಿ ಆಸ್ತಿ ಹಂಚಿಕೆ ಮಾಡುವಾಗ ಲಾರ್ಡ್ ಫ್ರಾನ್ಸಿಸ್ ಹೋಪ್ ಅನ್ನುವ ಅದೇ ಕುಟುಂಬದ ವ್ಯಕ್ತಿಗೆ ಡೈಮಂಡ್ ಆಫ್ ಹೋಪ್ ತಾತನ ಆಸ್ತಿಯಾಗಿ ಸಿಗೋದಕ್ಕೂ ಸಾಡೆ ಸಾತಿ ಹೊಡೆಯೋದಕ್ಕೂ ಸರಿಯಾಗಿತ್ತು. ಫ್ರಾನ್ಸಿಸ್ ನೋಡುತ್ತಲೇ ಎಲ್ಲವನ್ನ ಕಳೆದುಕೊಂಡು ಮೈತುಂಬ ಸಾಲ ಮಾಡಿದ. ತಾತನಂತೆ ತಾನೂ ಬೀದಿಗೆ ಬಂದ. ಸಾಲ ತೀರಿಸುವುದಕ್ಕೆ ಅಂತ ವಜ್ರವನ್ನು ಮಾರೋದಕ್ಕೆ ನಿರ್ಧಾರ ಮಾಡಿ ಸುಲ್ತಾನ್ ಅಬ್ದುಲ್ ಹಮೀದ್ ಅನ್ನೋ ಸುಲ್ತಾನನಿಗೆ ಮಾರಿಬಿಟ್ಟ. ಸುಲ್ತಾನ ಬೇಕಾದಾಗಲೆಲ್ಲ ಅದನ್ನು ತೊಟ್ಟು ಸಂಭ್ರಮಪಟ್ಟ. ಯಾವ ವಿಧಿ ನನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಬೇಗಿದ. ಆದರೆ ಗ್ರಾಚಾರ ಬ್ಯಾಂಡ್ ಮರೆತು ಖುದಾ ಕ್ಯಾಕರೇಗ ಅನ್ನೋ ಹಾಗೆ ಅವನ ರಾಜ್ಯದಲ್ಲೇ ಅವನನ್ನು ಪದಚ್ಯುತಿಗೊಳಿಸಿ ಗಡಿಪಾರು ಮಾಡಿ ಕಾಡಿಗೆ ಅಟ್ಟಿಬಿಡ್ತಾರೆ. ಎಂತಹ ವಿಪರ್ಯಾಸ ನೋಡಿ. ಶಾಪದ ಕತೆ ಅಲ್ಲಿಗೆ ಮುಗಿಯಲಿಲ್ಲ ಬ್ರದರ್. ಅಮೇರಿಕಾದ ವೆಲ್ತಿ ವುಮನ್ ಆ ಶಾಪದ ಡೈಮಂಡನ್ನು ಮೈ ಮೇಲೆ ಹಾಕ್ಕೊಂಡು ಓಡಾಡೋದಕ್ಕೆ ಶುರು ಮಾಡ್ತಾಳೆ. ಅವಳ ಹೆಸರು ಇವ್ಯಾಲಿನ್ ವಾಲ್ಶ್ ಮ್ಯಾಕ್ಲಿನ್. ಶಾಪ ತಟ್ಟೋಕೆ ಸಮಯ ಕೂಡ ತಗೊಳ್ಳಿಲ್ಲ. ಮಗ ಕಾರು ಆಕ್ಸಿಡೆಂಟ್ನಲ್ಲಿ, ಮಗಳು ಡ್ರಗ್ಸ್ ಅಡಿಕ್ಟ್ ಆಗಿ ಆಕೆಯ ಗಂಡನಿಗೆ ಹುಚ್ಚೆ ಹಿಡಿದು ಸತ್ತು ಹೋಗ್ತಾರೆ. ಇಷ್ಟೆಲ್ಲದರ ನಡುವೆ ಆಕೆಗೆ ತುಂಬ ಸಾಲ ಆಗಿರುತ್ತೆ. ಅವಳು ಹಾಸಿಗೆ ಹಿಡಿದು ಸತ್ತು ಹೋಗ್ತಾಳೆ. ಅವಳ ಸಾಲ ತೀರಿಸೋಕೆ ಅಂತ ಆ ವಜ್ರನ ಹರಾಜಿಟ್ಟು ಕೂಗಿ ಕುಕ್ಕಿ ಮಾರ್ತಾರೆ. ಹ್ಯಾರಿ ವಿನ್ಸ್ಟನ್ ಅನ್ನೋ ವ್ಯಕ್ತಿ ಇವ್ಯಾಲಿನ್ ವಾಲ್ಶ್ ಮ್ಯಾಕ್ಲಿನ್ ಬಳಸ್ತಾ ಇದ್ದ ಅಷ್ಟೂ ಆಭರಣಗಳನ್ನು ಕೊಂಡುಕೊಳ್ತಾನೆ. ಜೊತೆಗೆ ಡೈಮಂಡ್ ಆಫ್ ಹೋಪ್ ಕೂಡ ಸೇರಿ ಬಂದು ಬಿಟ್ಟಿರುತ್ತೆ. ಏನೇನೋ ಯೋಚನೆ ಮಾಡಿದ ಹ್ಯಾರಿ ವಿನ್ಸ್ಟನ್ ಡೈಮಂಡ್ ಆಫ್ ಹೋಪಿನ ಹಿಸ್ಟರಿ ತಿಳಿದು ಹೌಹಾರಿದ. ಭಯದಿಂದ ಅಲ್ಲಾಡಿ ಹೋದ. ತನಗೆ ಆ ತಾಪತ್ರಯ ಬೇಕಿಲ್ಲವೆಂದು ಕಾಕಿ ಲಕೋಟೆಗೆ ಅದನ್ನು ಯಾವುದೇ ಯೋಚನೆ ಮಾಡದೆ ತುರುಕಿ ಮ್ಯೂಸಿಯಮ್ಮಿನ ಅಡ್ರೆಸ್ಗೆ ಬರೆಯುವಾಗಲೂ ಆತನ ಕೈ ನಡುಗುತ್ತಿತ್ತು. 1 ಮಿಲಿಯನ್ ವಿಮೆ ಮಾಡಿಸಿ ಅದನ್ನು ಸರಳವಾಗಿ ಪೋಸ್ಟ್ ಮಾಡಿದ. ಅದನ್ನು ಡೆಲಿವರಿ ಮಾಡಲು ಹೊರಟ ನತದೃಷ್ಟನೇ ಟೆಡ್. ನಿಮಗೆಲ್ಲ ಗೊತ್ತೇ ಇದೆ ಟೆಡ್ಗೆ ಏನೇನಾಯಿತು ಅಂತ. ಆ ಶಾಪದ ಕಲ್ಲು ಇನ್ನೂ ತನ್ನ ಕತೆ ಹೇಳುತ್ತಾ ತನ್ನ ವೈಹಾರದಿಂದ ಹೊಳೆಯುತ್ತಾ ಅಮೇರಿಕಾದ ಮ್ಯೂಸಿಯಂನಲ್ಲಿ ಭದ್ರವಾಗಿ ಕೂತಿದೆ. ಒಂದು ಕಲ್ಲಿಗೆ ಇಷ್ಟು ಶಕ್ತಿಯ? ಅಥವಾ ನಡೆದಿದ್ದೆಲ್ಲ ಕಾಕತಾಳೀಯವ? ಅಥವಾ ಆಕಸ್ಮಿಕವ? ದೇವರೇ ಬಲ್ಲ. ಮುಂದೆ ಕಲ್ಲಿನಿಂದ ಇನ್ಯಾರ ಗ್ರಾಚಾರ ಕೆಡಲಿದೆಯೋ? ವಜ್ರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗುವ.